ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ, ಸುತ್ತಮುತ್ತ ಮನೆಗಳಿದೆ. ಇಲ್ಲೊಂದು ಅದ್ಭುತವಾದ ಅವಕಾಶ ನಿಮಗೆ ಕಾದಿದೆ. ಇದು ಎಲ್ಲಿದೆ ಅಂತ ಹೇಳಿದರೆ, ಮದ್ದೂರಿಂದ ನ್ಯಾಷನಲ್ ಹೈವೇಯಿಂದ 5 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ಕೆ ಹೊನ್ನಲಗಿರಿ ಅನ್ನೋ ಗ್ರಾಮದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಮನೆಗಳ ಪಕ್ಕದಲ್ಲೇ ಒಂದು ಅದ್ಭುತವಾದ ಒಂದು ಜಾಗ ನಿಮಗೆ ತೋರಿಸ್ತೀನಿ ನಾನೀಗ. ಇದನ್ನು ತೊಗೊಂಡು ಬಂದಿರತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ಮದ್ದೂರಿನ ಸೂರಿನ ಸರದಾರ ಸತೀಶ್ ಅವರು ನಮಗೋಸ್ಕರ ತೊಗೊಂಡು ಬಂದಿದ್ದಾರೆ. ಯಾವಾಗಲೂ ನಾನು ಹೇಳ್ತಿದ್ದೆ, ನೀವು ಕೇಳ್ತಿದ್ರಿ, ಸರ್ ಎಲ್ಲಾದರೂ ಜಾಗಗಳಿದ್ದರೆ ತೋರ್ಸೋಕ್ಕೆ ಹೇಳಿ, ಎಲ್ಲ ಖಾಲಿ ಆಗಿಬಿಟ್ಟಿದೆ, ನಾವು ಹೋದರೆ ಸಿಕ್ಕಿಲ್ಲ ಅಂತ ಸುಮಾರು ಮೆಸೇಜ್ಗಳನ್ನು ನೀವು ಹಾಕಿದ್ದೀರಿ. ಹಾಗಾಗಿ ನಾನು ಮತ್ತೆ ಸತೀಶ್ ಸರ್ನ ಕೇಳಿಕೊಂಡು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಅದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಇಲ್ಲಿ ಏನು ಅವಕಾಶ ಇದೆ ನಿಮಗೆ ಅಂತ ಹೇಳಿದರೆ, 19,60,000 ನೀವು 3 ಸೈಟನ್ನು ತೊಗೋಬೋದು. ಇಲ್ಲಿ ಅಷ್ಟು ಜಾಗ ನಿಮಗೆ ಸಿಗುತ್ತೆ. 3 ಗುಂಟೆ ತೊಗೋಬೋದು, 6 ಗುಂಟೆ ತೊಗೋಬೋದು. ನೀವು ಬರೀ ಇಲ್ಲಿ 2 ರೂಮು, ಒಂದು ಹಾಲು, ಒಂದು ಅಡುಗೆ ಮನೆ ಅಂತ ಅಲ್ಲ, ನೀವು ಒಂದು ಅದ್ಭುತವಾದ ಮನೆಯನ್ನು ಕಟ್ಟಿ ನೀವು ಇಲ್ಲಿ ಪಶುಸಂಗೋಪನೆ ಮಾಡ್ಬೋದು, ಇಲ್ಲ ಹಸು ಸಾಕ್ಬೋದು, ಏನಾದರೂ ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಮಾಡಿ ಇಲ್ಲಿ ಬದುಕ್ಬೋದು. ಅಂಥದ್ದೊಂದು ಅವಕಾಶ ನಿಮಗಿಲ್ಲಿದೆ. ಅಷ್ಟೇ ಅಲ್ಲದೆ ಊರು ಪಕ್ಕದಲ್ಲೇ ಇರೋದರಿಂದ ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿದೆ. ಹಾಗಾಗಿ ಮೊದಲು ಬಂದವರಿಗೆ ಮಾತ್ರ ಆದ್ಯತೆ ಇದೆ. ಯಾಕೆಂದರೆ ಪ್ರತಿ ಸಾರಿ ವಿಡಿಯೋ ಮಾಡಿದಾಗಲೂ ಒಂದೇ ದಿವಸದಲ್ಲಿ ಸೈಟ್ ಸೇಲ್ ಆಗಿದೆ. ಕಾರಣ ಏನು ಅಂತ ಹೇಳಿದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಂಬಿಕೆ ಅನ್ನೋದು ದುಬಾರಿ ಕಾಲದಲ್ಲಿ ಇವತ್ತು ನಂಬಿಕೆ, ವಿಶ್ವಾಸ, ಸತ್ಯ ಮತ್ತು ನಂಬಿಕೆ ಉಳಿಸ್ಕೊಂಡವ್ರಂದರೆ ಅದು ಸತೀಶ್ ಸರ್ ಮಾತ್ರ. ಹಾಗಾಗಿ ನಾನು ಬಂದು ಅವ್ರದ್ದು ವಿಡಿಯೋ ಆಗಾಗ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ. ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ, ಡಾಕ್ಯುಮೆಂಟೇಷನ್ ಕಷ್ಟ ಇದೆ, ದುಡ್ಡು ಕೊಡೋದು ಕಷ್ಟ ಇದೆ, ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಇದೆ. ಬಟ್ ಸತೀಶ್ ಸರ್ ಹತ್ರ ಯಾವತ್ತೂ ಹಾಗಾಗಿಲ್ಲ. ಯಾಕಂದರೆ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದಿರಿ, 9 ಲಕ್ಷದಲ್ಲಿ ಮನೆ ಕೊಟ್ಟಿದ್ದಾರೆ, ಬರೀ 3 ಲಕ್ಷದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇಂಥ ಹೆಗ್ಗಳಿಕೆ ಅವ್ರದ್ದು ಇರೋದರಿಂದ ಹೋದ ವಿಡಿಯೋಗಳಲ್ಲಿ ತೋರಿಸಿದ್ದೀವಿ. ಮನೆಗಳು ಇನ್ನೂ ರೆಡಿ ಆಗ್ತಾನೆ ಇದೆ, ಬಡವರಿಗೆ ಕೊಡ್ತಾನೆ ಇದ್ದಾರೆ. ಹಾಗಾಗಿ ಬಡವರ ಬಂಧು ಮತ್ತು ಮದ್ದೂರಿನ ಸೂರಿನ ಸರದಾರ ಅಂತ ಹೆಸರಾಗಿರ್ತಕ್ಕಂಥ ಸತೀಶ್ ಅವರ ಇಲ್ಲೇ ಬರುತ್ತೆ ನೋಡಿ, ಇಲ್ಲಿ ಬೋರ್ಡ್ ಇದೆ. ಮೇನ್ ರೋಡ್ಗೆ ನಾನು ನಿಂತಿದ್ದೀನಿ, ಇದ್ರ ಪಕ್ಕದಲ್ಲೇ ಸೈಟ್ ಇದೆ. ಇಲ್ಲಿ ಭಾಳ ಇಲ್ಲ, 2 ಎಕರೆ 8 ಗುಂಟೆಯಲ್ಲಿ ಮಾತ್ರ ಇದು ಸೈಟ್ ಇರ್ತಕ್ಕಂಥದ್ದು. ಆಮೇಲೆ ಈ ಜಾಗಕ್ಕೆ ಫುಲ್ ಫೆನ್ಸಿಂಗ್ ಆಗಿಬಿಟ್ಟಿದೆ, ಬೋರ್ವೆಲ್ ಇದೆ. ಇನ್ನೇನು ಸೈಟ್ ಹೊಡೆದು ಕಲ್ಲಿಗಿಲ್ಲಿ ಹಾಕಿ ನಿಮಗೆ ಕೊಡ್ತಾರೆ. ಮುಂದಿನ ವಾರದಲ್ಲಿ ಅದು ಕೂಡ ತಯಾರಾಗುತ್ತೆ. ಬಟ್ ಲೇಟಾಗಿ ಬಂದವ್ರಿಗೆ ಕಷ್ಟ ಆಗುತ್ತೆ. ಹೋದ ವಿಡಿಯೋಗಳಲ್ಲಿ ಅದು ಆಗಿದೆ. ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್ ಹತ್ರ, ದಯವಿಟ್ಟು ಹೊಸದಾಗಿ ಬಂದವ್ರಿಗೆ ಅವಕಾಶ ಮಾಡಿಕೊಡಿ, ತೊಗೊಂಡವ್ರಿಗೆ ಪದೇ ಪದೇ ಸೈಟ್ ಕೊಡಬೇಡ್ರಿ ಅಂತ ಕೂಡ ಹೇಳಿದ್ದೀನಿ. ಯಾಕಂದ್ರೆ ಅವರೇ ಹೆಚ್ಚು ತೊಗೊಂಡ್ಬಿಟ್ಟಿರ್ತಾರೆ, ಪದೇ ಪದೇ ಬಂದು ತೊಗೊತಾರೆ, ಹೊಸದಾಗಿ ಬಂದವ್ರಿಗೆ ಅವಕಾಶ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಬಟ್ ಈ ಸರ್ತಿ ಹಂಗಾಗೋದಿಲ್ಲ. ಖಂಡಿತ ಮೊದಲು ಬಂದವ್ರಿಗೆ ಆದ್ಯತೆ ಇದೆ. 3 ಗುಂಟೆ ತೊಗೋಬೋದು, 6 ಗುಂಟೆ ತೊಗೋಬೋದು. ಇನ್ನೂ ಒಂದಿಷ್ಟು ಜನ ನಮ್ಮ ಮನೆಗೆ ಜಾಸ್ತಿ ಅದಾರಪ್ಪ, ಮುಂದೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಬೇಕಾದಷ್ಟು ಗುಂಟೆನೂ ಇಲ್ಲಿ ಮೊದಲೇ ಬುಕ್ ಮಾಡ್ಬೋದು. ಆ ಅವಕಾಶಗಳು ಕೂಡ ಇದೆ. ಬನ್ನಿ, ಸತೀಶ್ ಸರ್ ನಮ್ಮ ಜೊತೆಗಿದ್ದಾರೆ. ಉಳಿದ ವಿಚಾರ ಅವ್ರ ಹತ್ರನೇ ಮಾತಾಡ್ತೀನಿ. ಬನ್ನಿ ಗೆಳೆಯರೆ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಮಾಡಿದ್ರು ಬರ್ರಿ ನೀವು? ಭಾಳ ಚೆನ್ನಾಗಿದ್ದೀನಿ. ಒಂದು ಕಂಪ್ಲೇಂಟ್ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಹೇಳಿ. ಏನಂದರೆ, ಹಿಂಗೆ ನಮಗೆ ಪ್ರತಿ ಬರೀ 2 ಎಕರೆ 1.5 ಎಕರೆ ಹಿಂಗೆ ಕೊಡ್ತಾ ಇದ್ದರೆ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ಹಿಂದಿನ ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ, ಸರ್ ಒಂದು 50 ಎಕರೆ ಮಾಡಿ ಕೊಡಿ, ಕಷ್ಟ ಇದೆ ಜನಕ್ಕೆ. ಈಗ ವಾಪಸ್ ನನಗೆ ಫೋನ್ ಮಾಡ್ತಾರೆ, ನಿಮ್ಮ ಫೋನ್ ನಂಬರ್ ಕೊಡ್ರಿ ಅಂತಾರೆ, ಖಾಲಿ ಆಗ್ಬಿಟ್ಟಿದೆ ಸರ್ ಅಂತಾರೆ. ಅದಕ್ಕೆ ಇದು ಪರಿಹಾರವಾಗಿ ಏನಾದರೂ ಮಾಡಿ. ಪರಿಹಾರ ಏನು ಅಂದ್ರೆ, ಈಗ ನೀವು ನಾನು ಬರೋಕ್ಕೆ ಮುಂಚೆ ಈ ಊರಿಗೆ ಹೋಗಿ ವಿಡಿಯೋ ಮಾಡಿದ್ದೀರಿ. ಹೌದು. ಪರಿಹಾರ ನಿಮಗೆ ಕಾಣಿಸುತ್ತಲ್ಲ. ಈ ಭಾಗದಲ್ಲಿ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀವಿ. ಮೈಸೂರಿಂದ ಬೆಂಗಳೂರು ತನಕ ನಿಮಗೆ ಪಾಪ್ಯುಲೇಷನ್ ಡೆನ್ಸಿಟಿ ಇಡೀ ಬೆಂಗಳೂರಿಂದ ಮೈಸೂರು ತನಕ 2.5 ಕೋಟಿ ಇದೆ. ಇನ್ನೆಲ್ಲೂ ನಿಮ್ಮ ಕರ್ನಾಟಕದಲ್ಲಿ ಇಷ್ಟು ಪಾಪ್ಯುಲೇಷನ್ ಡೆನ್ಸಿಟಿ ಇಲ್ಲ. ನೀವು ಮೈಸೂರಿನ ಬೆಂಗಳೂರು ಬೇಕಾದ್ರೆ ಎವರಿ ಕಿಲೋಮೀಟರ್ಗೆ ಒಂದೊಂದು ಊರಿದೆ. ಈಗ ನಮ್ಮ ರೋಡ್ ಸಬ್ ರೋಡ್ ಬಂದಿದ್ದೀರಿ, ನೀವು ಉದ್ದಕ್ಕೂ ಹೋಗಿ ಮದ್ದೂರಿಂದ ಅಲ್ಗೂರು ರೋಡ್ ಇದೆ, 1 ಕಿಲೋಮೀಟರ್ಗೆ ಊರುಗಳಿದೆ, ಎಲ್ಲ ಜಾಯಿಂಟ್ ಅಲ್ಲಿ ಇದೆ. ಅಂದ್ರೆ ಅಷ್ಟು ಪಾಪ್ಯುಲೇಷನ್ ಇದೆ. ಇಲ್ಲಿರೋದೇ ಜಮೀನು ಒಬ್ಬರಿಗೆ 2 ಎಕರೆನೇ ಕಡಿಮೆ. ಒಂದು ಕುಟುಂಬಕ್ಕೆ 2 ಎಕರೆ ಇದ್ದಾಗ ಮಂಡ್ಯ ತಲವಾರು ಭೂಮಿ ಇರೋದೇ 1/2 ಎಕರೆ ಕಂಪ್ಲೀಟ್ ಮಂಡ್ಯ ಜಿಲ್ಲೆಯಲ್ಲಿ. ಅದನ್ನ ನಿಮ್ಗೆ ಯಾಕೆ ಸಿಗೋದಿಲ್ಲ 50 ಎಕರೆ ಹೇಳ್ತಾರೆ. ನಿಮ್ಗೆ 50 ಎಕರೆ ಬೌಂಡ್ರಿ ಒಬ್ಬರದು ಇಲ್ಲ ಇಲ್ಲಿ. ಹಿಂದೆ ಯಾರ್ದೋ ನಮ್ಮ ತಾಲೂಕಲ್ಲಿ ಒಬ್ಬೊಬ್ರದ್ದು ಇತ್ತು 100 ಎಕರೆ, ಅದು ಹರಿದು ಹಂಚು ಅವ್ರ ಭಾಗ ಆದ್ಮೇಲೆ ಎಲ್ಲ ಆಗೋಗಿದೆ. ಯಾರ್ದು ಇಲ್ಲ ಆ ಥರದ್ದೆಲ್ಲ. ಇಲ್ಲಿ ನಿಮ್ಮಲ್ಲಿ ಸಿಗುತ್ತಲ್ಲ ನಾರ್ತ್ ಕರ್ನಾಟಕದಲ್ಲಿ, ಅಲ್ಲಿ ಬನ್ನಿ, ನಾವು 1000 ಎಕರೆ ಅಲ್ಲಿ 10 ಎಕರೆ ಇದ್ರೆ ಮಿನಿಮಮ್. ಅಲ್ಲೂ ನಾವು ನೋಡಿದೀವಿ, ಬಂದಿದೀವಿ. ಬಟ್ ಇಲ್ಲಿ ನಿಮ್ಗೆ ಸಿಗಲ್ಲ. 2 ಎಕರೆ ಇದ್ರೆ ಶ್ರೀಮಂತರಲ್ಲಿ
ಹಾಗಾಗಿ ಮತ್ತೆ ನೀವು ಹೇಳ್ದಂಗೆ ಸ್ವಲ್ಪ ದೂರಕ್ಕೆ ಹೋಗಿ ಅದನ್ನ ಇದು ಮಾಡ್ತಾ ಇದೀವಿ, ಅದನ್ನ ಏನು ಹುಡುಕ್ತಾ ಇದೀವಿ, ಅದನ್ನ 1-2-3 ಜಾಗನ ನೋಡಿದೀವಿ. ಅದು ಸ್ವಲ್ಪ ದೂರಕ್ಕೆ ಹೋಗಿ ಕೊಡ್ತೀವಿ ಅದನ್ನ. ಈ ಭಾಗದಲ್ಲಂತೂ ನಿಮಗೆ ತುಂಬ ಡಿಮ್ಯಾಂಡ್ಸ್ ಇದೆ. ಈಗ ಈ ಜಾಗ ಮೈಸೂರು ಬೆಂಗಳೂರು ಹೈವೇಗೆ ಒಂದು 6-7 ನಿಮಿಷದ ಜರ್ನಿ. ನೀವೇ ನೋಡಿದಿರಿ, ಒಂದು 5 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಮದ್ದೂರು 6 ಕಿಲೋಮೀಟರ್ ಆಗುತ್ತೆ. ಮದ್ದೂರು ನಗರಸಭೆ ವ್ಯಾಪ್ತಿಗೆ 4 ಕಿಲೋಮೀಟರ್ ಇದು. ಕೆ ಹೊನ್ನಲಗೆರೆ ಅಂತ ಇದು ಊರ ಹೆಸರು. ಈಗ ನೋಡಿದ್ರಿ, ಇದು ತುಂಬ ನಮ್ಮ ಒಂದು 60-70 ಹಳ್ಳಿಗಳಿಗೆ ಇದು ಸರ್ಕಲ್. ಇದು ಇದು ನೋಡಿದ್ರಲ್ಲ ನಿಮ್ಗೆ ಹೆಂಗಿದೆ ಅಂತ, ಊರು ಹೆಂಗಿದೆ ಅಂತ. ಬಟ್ ಇದು ಮದ್ದೂರು ರೋಡು, ಹೊನ್ನಲಿಗೆರೆಯಿಂದ ಮದ್ದೂರು ರಸ್ತೆ. ಇದು ಹೊನ್ನಲಿಗೆರೆನೂ ದೊಡ್ಡ ಊರೇನೆ. ಇದನ್ನು ನಮ್ದೊಂದು ಸುತ್ತಮುತ್ತ ಇರೋ ಒಂದು 60-70 ಹಳ್ಳಿಗಳವರೆಲ್ಲ ದಿನನಿತ್ಯ ಬಂದು ಇಲ್ಲಿ ಒಂದು ವಿಸಿಟ್ ಕೊಟ್ಟೆ ಹೋಗುದು. ದೊಡ್ಡ ಸರ್ಕಲ್ ಇದು ನಮ್ಮ ತಾಲೂಕಲ್ಲಿ. ಇದೊಂದು ಪ್ರಮುಖವಾದ ಊರಿದು. ಹಾಗಾಗಿ ಇಲ್ಲಿಯವ್ರಿಗೂ ಸೈಟ್ಗಳಿಲ್ಲ, ತುಂಬ ಬೆಲೆ ಜಾಸ್ತಿ. ಇಲ್ಲಿ ಲೋಕಲ್ ಅವ್ರಿಗೂ ಮತ್ತು ಸುತ್ತಮುತ್ತವರು ಅಕ್ಕಪಕ್ಕದವರು ಬಂದು ತಗೋತಾರೆ ಇಲ್ಲಿ. ನೆಕ್ಸ್ಟ್ ಇದನ್ನ ನಾವು ಫುಲ್ಫಿಲ್ ಮಾಡ್ತೀವಿ. ಅದನ್ನ ಒಂದು ಸ್ವಲ್ಪ ದಿವಸ ಟೈಮ್ ಕೊಡಿ ನಮಗೆ. ಸ್ವಲ್ಪ ದೂರ ಆದ್ರೂ ಪರ, ಏನು ದೂರ ಏನು ಆಗ್ತಾ ಇಲ್ಲಲ್ಲ. ಈಗ ಎಷ್ಟು ನಿಮಿಷ ಜರ್ನಿ ಅನ್ನೋದು ಮುಖ್ಯ ಆಯ್ತಾ ಅದು. ಇವಾಗ ಈಗ ನೀವು ಬೆಂಗಳೂರಲ್ಲಿ ಇರೋದು ಒಂದೇ, ಮದ್ದೂರಲ್ಲಿ ಇರೋದು ಒಂದೇ. ಯಾಕೆ ನಿಮ್ಗೆ ಯಾವ್ದೋ ಒಂದು ಏರಿಯಾದಿಂದ ಇದೇ ಹತ್ರ. ಈಗ ನಿಮ್ಗೆ ವೈಟ್ ಫೀಲ್ಡ್ ಬೆಂಗಳೂರು ಮೆಜೆಸ್ಟಿಕ್ ಬರ್ಬೇಕಾದ್ರೆ ಮದ್ದೂರು 2 ಸಲ ಬಂದು ಹೋಗ್ಬೋದು. ಆ ಪರಿಸ್ಥಿತಿ ಆಗಿದೆ. ಈಗ ಇದ್ರದ್ದು ಏನಿದೆ ಸರ್? ಇದು 2 ಎಕರೆ 8 ಗುಂಟೆ ಇದೆ ಸದ್ಯಕ್ಕೆ. ಇದು 2 ಎಕರೆ 8 ಗುಂಟೆ. ಒಂದು ಸ್ಕ್ವೇರ್ ಫೀಟ್ಗೆ 600 ರೂಪಾಯಿ ಇದೆ ಮಿನಿಮಮ್ ರೇಟು. 600 ಇದೆ. ಮತ್ತೆ ಈಸ್ಟ್ ಫೇಸಿಂಗ್ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ. ಅಲ್ಲಿ ಬಂದಾಗ ನಾವು ತೋರಿಸ್ತೀವಿ ಅದನ್ನ. ಮಿನಿಮಮ್ ರೇಟ್ 600 ರೂಪಾಯಿ ಇದೆ. 600 ರೂಪಾಯಿಗೆ ಅವ್ರಿಗೆ ಸೈಟ್ ಕೊಡ್ತೀವಿ. 3 ಗುಂಟೆ ನಾರು ತಗೋಬೋದು ಮಿನಿಮಮ್. ಅವರು 6 ಗುಂಟೆನಾರು ತಗೋಬೋದು. 6 ಗುಂಟೆ ಅಥವಾ 3 ಗುಂಟೆ. ಓಕೆ. ಫೇಸ್ ಯಾವ್ದು ಬರುತ್ತೆ? ಈಸ್ಟ್ ಬರುತ್ತೆ. ಈಸ್ಟ್ ಸ್ವಲ್ಪ ರೇಟ್ ಅದನ್ನ ರಿವೈಸಿಂಗ್ ಮಾಡಿ ಹೇಳ್ತೀವಿ. ಅದನ್ನ ನಿಮಗೆ ಬರೋ ಅಷ್ಟ್ರಲ್ಲಿ ಕಸ್ಟಮರ್ ನಾಳೆ ಬರೋ ಅಷ್ಟ್ರಲ್ಲಿ ಹೇಳ್ತೀವಿ. ಅಷ್ಟೆಲ್ಲ ಮಾರ್ಕಿಂಗ್ ಮಾಡ್ತೀವಿ. ಬಟ್ ಮಿನಿಮಮ್ ರೇಟ್ 600 ರೂಪಾಯಿ. ಕಾರ್ನರ್ ಈಸ್ಟ್ ಬಿಟ್ಟು ಮಿಕ್ಕಿದೆಲ್ಲ ರೇಟ್ ಸ್ವಲ್ಪ ರೇಟ್ ಇದಾಗುತ್ತೆ, ಹೇಳ್ತೀವಿ ಅದನ್ನ. ಓಕೆ. ಎಷ್ಟು ಟೈಮ್ ಕೊಡ್ತೀರಿ ಇದಕ್ಕೆ? ಮತ್ತೆ ಈಗ ಟೈಮ್ ನಾವು 3 ತಿಂಗಳು ರಿಜಿಸ್ಟ್ರೇಷನ್ ಆಗುತ್ತೆ ಅವ್ರಿಗೆ. ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ಒಂದು 6 ಮಂತ್ ಗಂಟ ಟೈಮ್ ಕೊಡೋಣ. ಮತ್ತೆ ಇಲ್ಲಿ ಏನೇನು ಸೌಲಭ್ಯಗಳು ಬರುತ್ತೆ? ಇಲ್ಲಿ ನಾವು ಡ್ರೈನೇಜ್ ಮಾಡ್ಕೊಡ್ತೀವಿ. ಬಟ್ ಇದು ಬದುಕು, ಇದು ಇಲ್ಲಿ ಊರ್ ಪಕ್ಕದಲ್ಲೇ ಇದೆ. ಈಗ ಇಲ್ಲಿ ನೀವು ನೋಡಿದ್ರಲ್ಲ, ನೋಡಿದ್ವಿ. ಇಲ್ಲೇ ನಮ್ಮ ಮಗ್ಲಲ್ಲೇ 4 ಮನೆಗಳು. ಬಿಲ್ಡಿಂಗ್ ಪಕ್ಕನೇ ಇದೆ. 5-6 ಮನೆಗಳಿದೆ. ಇಲ್ಲಿ ಪಕ್ಕನೇ 200 ಮೀಟರ್ ಊರಿದೆ. ಇದು ಊರು ಆಲ್ರೆಡಿ ವಿಲೇಜ್ ಅಟ್ಯಾಚ್ಡ್. ಇದು ಹಂಗಾಗಿ ಸೈಟ್ಸ್ ಇದು, ಫಾರ್ಮ್ ಲ್ಯಾಂಡ್ ಸೈಟ್ಸ್ ಇದು. ಹಾಗಾಗಿ ಇದನ್ನೇನು ದೂರದ್ದು ಇದು ಇನ್ಯಾವಾಗೋ ಇದಾಗುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಏನು ಇದು ಮಾಡ್ಕೊಳಂಗಿಲ್ಲ. ಎನಿ ಟೈಮ್. ಆಮೇಲೆ ಬಸ್ ರೋಡ್ ಇದು, ಎನಿ ಟೈಮ್ ಬಸ್ಸು ಆಟೋಗಳು ಓಡಾಡುತ್ತೆ, ಬರ್ಬೋದು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಹೇಳಿ. ಈ 3 ಗುಂಟೆ 6 ಗುಂಟೆ ಏನಿದೆಯಲ್ಲ, ಈಗ ಒಂದ್ 2-3 ಸೇರಿ ಅವ್ರು ತಗೊಂಡ್ರು ಅನ್ಕೊಳದ, ಒಬ್ಬರಿಗೆ ರಿಜಿಸ್ಟ್ರೇಷನ್ ಆಗ್ಲಿ ಅಥವಾ ಮುಂದೆ ತಗೊಂಡು ಯಾರಿಗೋ ಅಕ್ಕ ತಂಗಿಯರಿಗೋ ಅಣ್ಣ ತಮ್ಮರ್ಗೋ ಅವ್ರು ಕೊಟ್ರೆ ಒಂದೊಂದು ಸೈಟ್ ತರ ಆ ತರದ್ದು ಡಿವೈಡ್ ಮಾಡ್ಕೊಂಡು ಮಾಡಬಹುದು. ಅದಕ್ಕೆ ಅವಕಾಶ ಇದೆಯಾ ಇಲ್ಲಿ? ಇದೆ. ಅವರು ಬೇಕಂದ್ರೆ ಈಗ 3 ಗುಂಟೆ ತಗೊಂಡು ಒಂದು ಫ್ಯಾಮಿಲಿಲಿ, ಈಗ ನಾವು ಆಕ್ಚುಲಿ ನಿಮ್ಗೆ ಅಲ್ಲಿ 2-3-4-5 ಪ್ರಾಜೆಕ್ಟ್ ನೀವು ನೋಡಿದ್ರಲ್ಲಿ ಇವಾಗ ಅದ್ರಲ್ಲಿ ಎಲ್ಲ ನಿಮ್ಮ ಬೀದರವರು, ನಿಮ್ಗೆ ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನೀವು ಫೇಸ್ಬುಕ್ ಅಲ್ಲಿ ಇಲ್ಲ, ಅವರು 8 ಗುಂಟೆ ತಗೊಂಡ್ರು ಅಕ್ಕ ತಮ್ಮ ಸೇರ್ಕೊಂಡು. ಅವ್ರು ಡಿವೈಡ್ ಮಾಡ್ಕೊತಾರೆ ಅದನ್ನ. ಎಲ್ಲ 6 ಗುಂಟೆ 8 ಗುಂಟೆನೇ ತಗೊಂಡಿದ್ದಾರೆ. ಈಗ ಇಲ್ಲಿ ನಿಮಗೆ 3 ಗುಂಟೆ ತಗೊಂಡ್ರು ಅಂತ ತಿಳ್ಕೊಳ್ಳಿ. 3 ಗುಂಟೆಲಿ 1.5 ಗುಂಟೆ ಮಾಡ್ಕೋಬಹುದು ಅವರು. 3 ಗುಂಟೆ ಏನಕ್ಕೆ ಒಂದು ಮನೆ ಕಟ್ಕೊಂಡು ಅವ್ರು ಮಿಕ್ಕಿದ್ದು ಒಂದು ಸ್ವಲ್ಪ ಇತ್ಲ ತರ ಮಾಡ್ಕೊಳ್ಳೋದು. ಅದಕ್ಕೆ ನಾವು 3 ಗುಂಟೆ ಇಟ್ಟಿದೀವಿ. ಈಗ ಅಲ್ಲೆಲ್ಲ ಸ್ವಲ್ಪ, ಈಗ ಅಲ್ಲೇ 15 ಲಕ್ಷ 20 ಲಕ್ಷ ಇದೆ ಗುಂಟೆಗೆ, ಒಂದು 300 ಮೀಟರ್ ಅಲ್ಲಿ. ಇಲ್ಲಿ ಬಂದ್ರೆ ಅದೇ 2 ಗುಂಟೆ ತಗೊಳ್ಳೋದ್ರ ಬದಲು ಇಲ್ಲಿ 3 ಗುಂಟೆ ತಗೋಬೋದಲ್ಲ, ಒಂದು 200 ಮೀಟರ್ಗೆ. ಅವ್ರು 3 ಗುಂಟೆನೆ ತಗೊಂಡು ಇಟ್ಕೊಳ್ಳಿ, ಇನ್ನೊಂದ್ ಸ್ವಲ್ಪ ಸ್ಪೇಸಿಯಸ್ ಆಗಿರುತ್ತೆ ಅಂತ. ಅವ್ರ ತೋಟನಾರು ಮಾಡ್ಕೋಬೋದಲ್ಲ. ಈಗ ಒಟ್ಟು 3 ಗುಂಟೆಗೆ ಎಷ್ಟಾಗ್ತದೆ? 3 ಗುಂಟೆಗೆ 19,60,000 ಏನಾಗುತ್ತೆ. 19,60,000 ಆಗ್ತದೆ 3 ಗುಂಟೆ. ಮಿನಿಮಮ್ ಅಷ್ಟು ತಗೊಳ್ಳೇಬೇಕು. ಮಿನಿಮಮ್ ಅಷ್ಟು ತಗೊಳ್ಬೇಕು. ಓಕೆ. ಈಗ ಅವ್ರಿಗೇನು ಪಾಣಿ ಬರುತ್ತಾ? ಅವ್ರ ಹೆಸರಲ್ಲಿ ಏನು ಪಾಣಿ ಬರುತ್ತೆ? 3 ಗುಂಟೆ ಅಂತ ಪಾಣಿ ಬರುತ್ತೆ. ಆಮೇಲೆ ಲೋನು ಗೀನು ಏನಾದ್ರು ಅವರು ನೆಕ್ಸ್ಟ್ ಬೇಕು ಅಂತಂದ್ರೆ, ಅವ್ರು ಮನೆಗೇನೆ ಕಟ್ತೀನಿ ಅಂತಂದ್ರೆ ಕನ್ವರ್ಷನ್ಗೆ ಹಾಕೊಂಡು ತಗೋಬಹುದು, ಅದನ್ನ ಮಾಡ್ಕೊಡ್ತಾರೆ. ಓಕೆ. ಈಗ ಸುಮಾರು ಜನದ್ದು ಹೋದ್ ವಿಡಿಯೋದು ಇದನ್ನೇ ನಾವು ಹೇಳೋದಾದ್ರೆ, ಸರ್ ನೀವು ಹೇಳಿರ್ತೀವಿ ನಾವು ಹೋಗೋ ಒಳಗಡೆ ಸೇಲ್ ಆಗ್ಬಿಟ್ಟಿರುತ್ತೆ, ಇದು ನಿಜಕ್ಕೂ ಇದೆಯಾ ಸರ್? ನಾವು ಫೋನ್ ಮಾಡಿದ್ರೆ ನಾವು 2-3 ದಿವಸ ಬಿಟ್ಟು ನೋಡಿದ್ರೆ ಅಲ್ಲಿ ಖಾಲಿ ಇರುತ್ತೆ ಅಂತಾರೆ. ಇದು ಹೇಗೆ? ಈಗ ವಿಡಿಯೋ ಹಾಕಿ ಒಂದು 2-3 ದಿವಸ ಇರುತ್ತಾ, ಹೇಗೆ ಮಾಡುತ್ತೆ ಅಂತ? ಈಗ ಆ್ಯಕ್ಚುಲಿ ಮೊನ್ನೆ ನಾವು ಎಲ್ಲ ರೆಡಿ ಮಾಡಿ ಇವತ್ತು ಮಾರ್ಕಿಂಗ್ ಮಾಡಬೇಕಾಯ್ತು. ಮಾಡಿದರೆ ಇಲ್ಲಿ ಲೋಕಲ್ ಅವರು ಬರ್ತಿದ್ರು, ಎಲ್ಲ ಬರ್ತಿದ್ರು, ಎಲ್ಲ ಎಂಕ್ವೈರಿ ವಿಪರೀತ ಇದೆ. ನೀವು ಹೋದ್ಸಲ ಒಂದು ವಿಡಿಯೋದಲ್ಲಿ ಹೇಳಿದ್ರಲ್ಲ ಏನಂತ, ನೀವು ವಿಡಿಯೋ ಫುಲ್ ನೋಡೋಕೆ ಮುಂಚೆ ಫೋನ್ ಮಾಡ್ಕೊಳ್ಳಿ. ಅದೇ ಥರ ಮಾಡ್ಕೋಬೇಕು ಅವರು ಇಲ್ಲಿ. ಅದೇ ಥರ ಮಾಡ್ಕೊಂಡು ಬೇಗ ಬರಬೇಕು ಅಂದ್ರೆ ಸಿಗ್ತದೆ. ಇದು ಪ್ರೈಮ್ ಲೊಕೇಶನ್ ಇದೆ. ಮದ್ದೂರ್ಗೂ ತುಂಬಾ ಒಂದು 10 ನಿಮಿಷದ ಜರ್ನಿ ಮದ್ದೂರು ಸಿಟಿಗೆ, ಒಂದು ನಗರಕ್ಕೆ.
ಮಧುರ್ ನಗರಸಭೆ ವ್ಯಾಪ್ತಿಗೆ 4 ಕಿಲೋಮೀಟರ್ ಇದೆ ಇದು. ಇಲ್ಲಿಂದನೂ ಇಲ್ಲಿ ನ್ಯಾಷನಲ್ ಮೈಸೂರು ಬೆಂಗಳೂರು ಹೈವೇಗೆ ಒಂದು 5-6 ನಿಮಿಷ. ನೀವೇ ಬಂದಿದ್ರಲ್ಲ ಇವಾಗ. ಮನೆಗಿನ ಕಟ್ಕೊಡೋದಾದ್ರೆ ಕಟ್ಕೊಡ್ತೀವಿ. ಕಟ್ಕೊಡ್ತೀವಿ. ಮನೆನೂ ಕಟ್ಕೊಡ್ತೀವಿ. ಎಷ್ಟಕ್ಕೆ ಆಗ್ಬೋದು, ಎಷ್ಟಾಗ್ಬೋದು ಅದು ಅವ್ರು ಬಂದು ಅವ್ರ ಪ್ಲಾನು ಅವ್ರು ಎಷ್ಟಿದ್ರೆ ಮನೆ ಬೇಕಂತ ಹೇಳ್ತಾರೆ, ಅದ್ರ ಮೇಲೆ ನಾವು ಹೇಳ್ತೀವಿ ಎಸ್ಟಿಮೇಟ್ ಕಟ್ಕೊಡ್ತೀವಿ ಮನೇನ. ಆಕ್ಚುಲಿ ಮನೆನೇ ಕಟ್ಟಕ್ ಬೇರೆಯವರು ಬೇರೆ ಕಡೆ ಕೇಳಿದಾರೆ, ಇಲ್ಲೂ ಕೇಳಿದಾರೆ, ಕಟ್ಕೊಡ್ತೀವಿ ನಾವು ಇಲ್ಲಿ. ಸುತ್ತಮುತ್ತ ರೇಟ್ ಏನಿದೆ ಸರ್? ಸುತ್ತಮುತ್ತ ರೈಟು ಸಹ ಇಲ್ಲಿ ಕೊಡೋಕ್ಕಾಗಲ್ಲ. ಈ ತಗೊಂಡೆಲ್ಲ ಮಾರ್ತಾವ್ರೆ 10 ರಿಂದ 12 ಲಕ್ಷ, 17 ಲಕ್ಷ, 18 ಲಕ್ಷ. ರೋಡ್ ಸೈಡಲ್ಲಿ ಈಗ ನಮ್ಮದೇ ಒಂದು ಜಮೀನಿದೆ 1 ಎಕರೆ, ಅದು ಕೊಡ್ತೀನಿ ಅಂದರೆ ಒಂದು 15 ಲಕ್ಷ ಕೊಡ್ತಾರೆ ಕುಂಟೆಗೆ, ಫರ್ ಕುಂಟೆಗೆ. ನಾವು ಕೊಡಲ್ಲ, ನಮ್ಮ ಜಮೀನು ಇಲ್ವಲ್ಲ, ನಾವೆಲ್ಲಿ ಕೊಟ್ಟವು? ಏನೋ ರೈತರು ಯಾರು ಬಡವ್ರು ಬಗ್ರು ಯಾರು ಇದ್ರೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಇಲ್ಲೊಂದು 7-8 ಊರವರು ಸೈಟ್ಗಳು ಇಲ್ಲ, ಬರ್ತಾರೆ, ಬಂದು ತಗೊಳ್ತಾರೆ. ಅಂದರೆ ಇಲ್ಲಿಯವ್ರಿಗೆ ಸಾಕಾಗೋದಿಲ್ಲ ಇದು. ಇನ್ನು ಬೆಂಗಳೂರು ಮೈಸೂರವರು ಏನು ಬೇಕಾಗಿಲ್ಲ, ಇಲ್ಲಿಯವ್ರಿಗೆ ಸಾಕಾಗೋದಿಲ್ಲ. ಏನೋ ಸತೀಶ್ ಅಣ್ಣವರಿಂದ ಒಳ್ಳೇದಾಗಬೇಕು ಅಂದರೆ ರೈತರುಗಳು ಬಂದು ತಗೊಳ್ಳಿ. ಅವ್ರೇನು ಲಾಭ ಮಾಡಿಕಂದು ನಾನು ಸಂಪಾದನೆ ಮಾಡಿ ಕೋಟಿ ಮಾಡಕ್ಕೆ ಹೋಗ್ಬೇಕು ಅಂತ ಬರಲಿಲ್ಲ. 4 ಜನಕ್ಕೆ ಏನೋ ಒಳ್ಳೇದಾಗಬೇಕು ಅಂತ ಬರ್ತಾವ್ರೆ, ಅದರಲ್ಲಿ 2 ಮಾತಿಲ್ಲ. ಸೂಪರ್, ಅದ್ಭುತ. ಇದು ತುಂಬಾ ಇಷ್ಟ ಆಯ್ತು ಜಾಗ. ಇದು ತುಂಬಾ ಚೆನ್ನಾಗದೆ, ಅದ್ಭುತವಾಗದೆ. ನೀವು ಅವಾಗ ತಗೊಂಡಾಗ ನಿಮ್ಮ ಮನೆ ಕಟ್ಸಿದಿರಿ, ಈಗ ಬೆಲೆ ಎಷ್ಟು ಡಿಫರೆನ್ಸ್ ಆಗಿದೆ ಸರ್? ಹೆಂಗಿದೆ ಸರ್? ಈಗ ಕೊಡೂರೇ ಇಲ್ಲ ಈಗ ಇಲ್ಲಿ ಅಂತಲ್ಲ, ಎಲ್ಲಿ ಹಳ್ಳಿ ಕೂಡ ಸೈಟ್ ಕೊಡೂರೇ ಅಂತಾರೆ ಇಲ್ಲ. ಕೊಟ್ಟರೆ ನಾನೇ ತಗೋತೀನಿ ಅನ್ನೋ ರೀತಿಲಿ ಇರೋದು. ಈಗ ಎಲ್ಲ ರೈಟು ಡಿಮ್ಯಾಂಡ್ ಆಗ್ಬಿಟ್ಟಿದೆ, ಸೈಟೇ ಕೊಡೂರೇ ಇಲ್ಲ ಇವಾಗ, ಆ ರೀತಿ ಆಗಿದೆ. ನಮ್ಮೂರಲ್ಲಿ ಸರ್ ಈ ಕಡೆ ಊರುಗಳಲ್ಲಿ ನಿಮ್ಗೆ ನೀವು ಬೇಕಾದ್ರೆ ಒಂದು ಸರ್ವೆ ಮಾಡಿ, ತುಂಬಾ ಜನಗಳಿಗೆ ನಮ್ಮೂರಲ್ಲೂ ಒಂದು 200 ಮನೆ ಬೇಕು ಜನಗಳಿಗೆ, ಅಷ್ಟು ಡಿಮಾಂಡ್ ಐತೆ, ಅಷ್ಟು ಜಾಗಗಳಿಲ್ಲ. ಸಿಟಿಗಳಲ್ಲಾದ್ರೆ ಒಬ್ರು ಕೊಟ್ಮೇಲೆ ಒಬ್ರು ಸೈಟ್ ಮಾಡ್ತಾ ಇರ್ತಾರೆ, ಜಮೀನುಗಳು ಕೊಡ್ತಾ ಇರ್ತಾರೆ, ಸೈಟ್ ಮಾಡ್ತಾ ಇರ್ತಾರೆ. ಬಟ್ ಹಳ್ಳಿಗಳಲ್ಲಿ ಎಲ್ಲರೂ ಜಮೀನು ಕೊಡೋರಲ್ಲ, ಇರೋದೇ ಒಂದು ಸ್ವಲ್ಪ ಜಮೀನು ಇರುತ್ತೆ, ಅವ್ರು ಎಲ್ಲ ಕೊಟ್ಬಿಟ್ರೆ ಏನಪ್ಪ ಮಾಡೋದು ಅಂತಾರೆ ಇರುತ್ತಲ್ಲ, ಅವ್ರಿಗೆ ಅದೇ ತಾನೇ ಇದು ಆಧಾರ. ಹಂಗಾಗಿ ಹಳ್ಳಿಗಳಲ್ಲೇ ತುಂಬಾ ಡಿಮಾಂಡ್ ಇರೋದು. ಈ ನಮ್ಮ ಭಾಗದಲ್ಲೆಲ್ಲ ಪೂರ್ತಿ ಸೈಟ್ಗಳೇ ಇಲ್ಲ, ಹಂಗಾಗಿ ಕಷ್ಟ ಇದೆ. ಇವ್ರಿಗೆ 4 ಗುಂಟೆ ಕೊಟ್ಟವಲ್ಲ, ಇವ್ರಿಗೆ ಆ ಜಾಗದಲ್ಲಿ ಇವತ್ತು ಆ ಭಾಗದಲ್ಲಿ ನಮ್ಮ ಕೊಟ್ಟಿರೋ ಭಾಗದಲ್ಲಿ ಇವ್ರಿಗೆ ಏನು ಜಾಗ ಕೊಟ್ಟಿದ್ದೀವಲ್ಲ, ಸೈಟ್ ಕೊಟ್ಟಿದ್ದೀವಿ, ಅದು ಮನೆ ಫ್ರೀನೇ ಕೊಟ್ಟಂಗೆ ಕೊಟ್ಟಿರೋದು. ಅದನ್ನ ಅಷ್ಟು ಡಿಮಾಂಡ್ ಇದೆ. ಆ ಥರದ್ದು ಜಾಗನೇ ಸಿಗಲ್ಲ. 4 ಗುಂಟೆ ಜಾಗ ಹಂಗೆ. ಇದು ಒಂದು 3 ಗುಂಟೆ ಜಾಗ ಸಿಕ್ಕಿರೋರಿಗೆ ಒಂದು ಮನೆನೂ ಕಟ್ಕೊಂಡು ಸ್ಪೇಸಸ್ ಆಗಿ ಇರ್ಬೋದು ಅವರು. ಅದಕ್ಕೆ ನಾವು 3 ಗುಂಟೆ ಮಿನಿಮಮ್ ಮಾಡಿದ್ವಿ. ಕಡಿಮೆ ದುಡ್ಡಲ್ಲಿ ಎಲ್ಲೋ ಸ್ವಲ್ಪ ಇದಕ್ಕೂ ಅಲ್ಲೇ 1 ಗುಂಟೆ ತಗೊಳ್ಬೋದು, ಇಲ್ಲಿ 3 ಗುಂಟೆ ತಗೋಬೋದಲ್ಲ 20 ಲಕ್ಷಕ್ಕೆ. ಇಲ್ಲ ಸರ್, 3 ಕುಂಟೆ ಕೊಡ್ತಾ ಇರೋದು, 3 ಕುಂಟೆ 6 ಕುಂಟೆ ಮಾಡ್ತಾರೆ, ತುಂಬಾ ಒಳ್ಳೇದು. ಈಗ ಹಳ್ಳಿಲಿ ಎಲ್ಲ 1 ಕುಂಟೆ ತಗೋರಿ ಮನೆ ಕಟ್ಟಕ್ಕೆ ಕಟ್ಟಾಗ್ಬಿಡ್ತದೆ. ಈಗ ಪಕ್ಕದಾಗ ಹಳ್ಳಿಯವ್ರಿಗೆ ಅಂದ್ರೆ ಪಕ್ಕದಲ್ಲಿ ಈಗ ಹಸು ಕಟ್ಟಾಕೋಬಹುದು, ಹುಲ್ಲು ಮೆದೆ ಆ ಥರ ಏನಾರ ಬೇರೆ ಸೌಲಭ್ಯ ಇದೆಲ್ಲ ಮಾಡ್ಕೊಳ್ಳೋಕ್ಕಿಂತ 3 ಕುಂಟೆ ಥರ ಕೊಡ್ತಾ ಇರೋದು ತುಂಬಾ ಒಳ್ಳೇದು. ಇವರು ಇಲ್ಲಿ ಬೇಕಂದ್ರೆ 3 ಗುಂಟೆ ತಗೊಂಡು ಒಂದು ಸಣ್ಣ ಮನೆ ಮಾಡ್ಕೊಡಿ ಅಂತಂದ್ರೆ ಜಾಗನೂ ಜಾಸ್ತಿ ಇರುತ್ತೆ, ಒಂದು ಸಣ್ಣ ಮನೆನೂ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ಪ್ರೀ ಕಾಸ್ಟಿಂಗ್ ಹೌಸ್ಗಳು ಬರ್ತಾವಲ್ಲ, ಆ ಥರನೂ ಮಾಡ್ಕೋಬಹುದು. ಒಂದು ತುಂಬಾ ಕಡಿಮೆ ಅವ್ರು ಬಂದ್ರೆ ಇಲ್ಲೆಲ್ಲ ಹೇಳ್ಕೊಡ್ತೀವಿ. ಇಲ್ಲಿ ಒಂದು 10 ಲಕ್ಷಕ್ಕೂ ಮನೆ ಮಾಡ್ಬೋದು. ತುಂಬಾ ಟೆಂಪ್ರವರಿ ಮಾಡ್ತೀನಿ ಅಂದ್ರೆ ಅವ್ರು ಇರ್ಕತ್ತಿದ್ರೆ 5 ಲಕ್ಷಕ್ಕೂ ಮನೆ ಮಾಡ್ಬೋದು. ಜಾಗ ಜಾಸ್ತಿ ತಗೊಂಡು ಕಡಿಮೆ ಮನೆ ಕಟ್ಟಗಲ್ಲ ಅವ್ರು ಬೇಕಾರೆ, ಜಾಗ ಇದಾಗುತ್ತೆ. ಅಂದ್ರೆ 50 ಲಕ್ಷಕ್ಕೂ ಮನೆ ಕಟ್ಬೋದು ಈ ಜಾಗದಲ್ಲಿ. ಬಟ್ ಅವ್ರು ಜಾಗ ಇಟ್ಕೊಂಡು ಕಡಿಮೆ ಮನೆ ಕಟ್ಕೊಳ್ಳಿ, ಒಂದು 10 ಲಕ್ಷಕ್ಕೂ ಮನೆ ಮಾಡ್ಬೋದು. ಒಂದು 25 ಲಕ್ಷ ರೂಪಾಯಿ ಇದ್ರೆ ಅವ್ರ ಹತ್ರ ಬಂದು ಇಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಅವ್ರು 30 ಲಕ್ಷ ಇದ್ರೆ ಸೆಟ್ಲ್ ಆಗ್ಬೋದು. ಒಂದು 30 ಲಕ್ಷ 1 ಲಕ್ಷ ಮನೆಗೆ ಅಂತ ಅನ್ಕೊಂಡ್ರೆ ಚೆನ್ನಾಗಿರೋದು ಸೆಟ್ಲ್ ಆಗ್ಬಿಡ್ಬೋದು ಇಲ್ಲಿ ಅಲ್ವಾ? ವಾಟರ್ ಫೆಸಿಲಿಟೀಸ್ ಇದೆ, ವಾಟರ್ ಕೊಡ್ತೀವಿ, ಕರೆಂಟ್ ಕೊಡ್ತೀವಿ. ಇಲ್ಲೇ ಇದೆಯಲ್ಲ ಕರೆಂಟ್. ಓಕೆ, ಹಾ, ಕರೆಂಟ್ ಎಳಕ ಬರ್ಬೇಕು ಅಷ್ಟೇ. ಇಲ್ಲಿಗೆ ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ, ತಗೊಂಡ್ ಕೊಡ್ತೀವಿ. ಕರೆಂಟ್ ಕೊಡ್ತೀವಿ, ನೀರು ಕೊಡ್ತೀವಿ. ಹಾ, ಇನ್ನ ಖಾತಾ ಕಂದಾಯ ಅದು ಬರ್ತಾ ಅಂದಿ ಇವ್ರೇನ್ ಕಟ್ತಾರೆ ಅದ್ರದ್ದೆಲ್ಲ ಒಂಚೂರು ಮಾಡ್ಕೊಡ್ತೀರಿ? ಎಲ್ಲ ಪಂಚಾಯತಿಯಲ್ಲಿ ಏನು ತೊಂದರೆ ಆಗೋದಿಲ್ಲ. ಓಕೆ, ಈಗ ಇನ್ನು ಇದ್ರದ್ದಾಯ್ತು ಸರ್. ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಕೇಳ್ತಾ ಇದ್ದಾರೆ ಸರ್. ನಮ್ಮ ಡಿಸ್ಟಿಕ್ಕಿಗೆ ಬನ್ನಿ, ಉತ್ತರ ಕರ್ನಾಟಕದ ಕಡೆ ಎಲ್ಲ ಅವ್ರು ತುಂಬಾ ಜನ ಕೇಳ್ತಿದ್ದಾರೆ. ಅಂದ್ರೆ ಅದ್ರ ಚೀಪ್ ಅಂಡ್ ಬೆಸ್ಟ್ ಮಾಡ್ಕೊಡೋರು ಯಾರು ಇಲ್ಲ, ಪ್ಲಾನ್ ಪ್ರಕಾರ ಮಾಡೋರಿಲ್ಲ, ಮತ್ತು ನಂಬಿಕೆಸ್ಥ ಡಾಕ್ಯುಮೆಂಟ್ ಮಾಡೋರಿಲ್ಲ ಅಂತ 3 ಪ್ರಾಬ್ಲಮ್ಗಳಿದೆ. ಆ ಕಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಕಂಪನಿ ಆ ಕಡೆದ್ದು ಏನಾದರೂ ಖಂಡಿತ ಬರ್ತೀವಿ. ನಮ್ಗೆ ಶಕ್ತಿ ಸ್ವಲ್ಪ ಬರಲಿ ಅಂತ ದೇವರಲ್ಲಿ ನಾವು ಕೇಳ್ಕೊಂಡಿದೀವಿ. ಗ್ಯಾರಂಟಿ ಮುಂದೆ ಎಲ್ಲ ಇಡೀ ಕರ್ನಾಟಕ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರೋದು. ಆ ಶಕ್ತಿ ಬರಲಿ ಅಂತ ಗ್ಯಾರಂಟಿ ಬರ್ತೀವಿ. ಈಗ ಚಾಮರಾಜನಗರಕ್ಕೆ ಹೋಗಿದ್ದೀವಿ, ಹಿಂಗೆ ಚನ್ನಪಟ್ಟಣ ಚಾಮರಾಜನಗರ ಅಕ್ಕಪಕ್ಕ ಮಾಡ್ತಾ ಇದೀವಿ. ಬರ್ತೀವಿ.
ಚಾಮರಾಜನಗರ ಯಾವಾಗ ಶುರು ಆಗುತ್ತೆ ಸರ್? ಇನ್ನು ನೆಕ್ಸ್ಟ್ ಮಂತ್ ಶುರು ಆಗುತ್ತೆ. ಹೌದಾ? ಅಲ್ಲಿ ಲೇಔಟ್ ಅದು ವೆಲ್ ಪ್ಲಾನೆಟ್ ಲೇಔಟ್, Okay. ವೆಲ್ ಡೆವಲಪ್ ಲೇಔಟ್. ಎಂಟೈರ್ ಚಾಮರಾಜನಗರದ ಲೇಔಟ್ ನಂಬರ್ 1 ಲೇಔಟ್ ಮಾಡ್ತೀವಿ ಅದನ್ನ. ಹೌದಾ? ಓಕೆ. ಅದೊಂದು ಅವಕಾಶ ಇದೆ ಹಂಗ. ಅದೊಂದು ಅವಕಾಶ ಇದೆ. ಅಂದ್ರೆ ಅಲ್ಲಿ ಈಗ ದೊಡ್ಡ ಇಂಡಸ್ಟ್ರಿಯಲ್ 3,000 ಎಕರೆ ಇಂಡಸ್ಟ್ರಿಯಲ್ ಬಂದಿದೆ. ನಮ್ಮ ಜಾಗಕ್ಕೆ ಬಸ್ ಸ್ಟ್ಯಾಂಡ್ ಬರ್ತಾ ಇದೆ 300 ಮೀಟರ್ಗೆ ನಮ್ಮ ಜಾಗಕ್ಕೆ. ಮತ್ತೆ ರೈಲ್ವೆ ಸ್ಟೇಷನ್ 300 ಮೀಟರ್ ಇದೆ. ತುಂಬಾ ಫ್ರೈಮ್ ಲೊಕೇಶನ್ ಅಲ್ಲಿ ಇದೆ. ಪೊಲೀಸ್ ಸ್ಟೇಷನ್ ಇದೆ ಪಕ್ಕದಲ್ಲಿ 300 ಮೀಟರ್ ಅಲ್ಲಿ. ಓಕೆ. ಇವರು ನಮ್ಮ ಸ್ನೇಹಿತರು ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿದ್ರು. SBI ಮೇಲೆ 30 ವರ್ಷದಿಂದ ನಮಗೆ ಸ್ನೇಹಿತರು. ನಾಗೇಂದ್ರ ಕುಮಾರ್ ಅಂತ ಅನ್ಬಿಟ್ಟು ಮದ್ದೂರು ಅವ್ರು. ಇವರು ಈ ಊರವ್ರಿಗೆಲ್ಲ ಚಿರಪರಿಚಿತರು ಇವರು. ಮತ್ತೆ ಇನ್ನೊಂದಿಷ್ಟು ಜಾಸ್ತಿ ಕೊಡ್ಸೋದಲ್ವಾ ಜಮೀನು? ಇದು ಸಾಕಾಗಲ್ಲ ಸರ್ ನಮ್ಮ ಜನಕ್ಕೆ? ಅಲ್ಲ ಸರ್, ಜನ ಇವ್ರು ಕೊಡ್ಬೇಕಲ್ಲ, ತಗೋಕ್ಕೆ ಇವ್ರು ರೆಡಿ ಅವ್ರೆ. ಜನ ಕೊಡ್ದೆ ಏನು ಮಾಡ್ತೀರಿ? ಈಗ ಅವ್ರು ಕೊಡ್ತೀನಿ ಅಂದ್ರೆ ತಾವು ನಾವು ಅವಲಂಬಿಸ್ಬೇಕು, ಹಂಗಾಗ್ಬಿಟ್ಟು. ಏನು ಸರ್ ಬ್ಯಾಂಕ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ? ಅವ್ರು 30 ವರ್ಷದ ಜೊತೆಲಿ ಅವ್ರು ನಮ್ಗೆ ಅವ್ರಿಗೆ ಇನ್ಮೇಲೆ ಜೊತೆಲಿ ಇರ್ತಾರೆ ವಿಡಿಯೋಗಳಲ್ಲಿ ಬಿಡಿ. ಗೆಳೆಯರೇ, ಇವತ್ತು ನೀವು ದುಡಿಯೋ ಕಾಲ ಬಂದಿದೆ. ಇದರಲ್ಲಿ ಬರೀ ಮನೆ ಅಲ್ಲ, ನೀವು ಹಸುಗಳು ಕಟ್ಕೋಬೋದು ಅಥವಾ ಇನ್ನೇನಾದರೂ ಸಣ್ಣ ಪುಟ್ಟ ಮಾಡಿಕೊಂಡು ನೀವಿಲ್ಲಿ ಮಾಡ್ಬೋದು. ಸುತ್ತರದ ಎಲ್ಲ ತೋಟ ಇರೋದ್ರಿಂದ ನಿಮ್ಮ ಮೇವಿಗೆ ಕಾಳಿಗೆ ಬೀಜಕ್ಕೆ ಏನು ಸಮಸ್ಯೆ ಏನಾಗೋದಿಲ್ಲ ಇಲ್ಲಿ. ಹಾಗಾಗಿ ಹಳ್ಳಿಯಲ್ಲಿ ಜೀವನ ಚೆನ್ನಾಗಿರುತ್ತೆ. ಬಂದು ಮನೆ ಕಟ್ಕೊಳ್ಳಿ. ಆಮೇಲೆ ಮೊದಲೇ ಸರ್ ಹೇಳಿದ್ದಾರೆ, ಈಗ ನಮ್ಮೂರಿಂದ ಅಲ್ಲಿ ಸಿಟಿಯಲ್ಲಿ ಓಡಾಡೋದೇ ದೂರ, ಇಲ್ಲಿ ಬರೋದೇ ಹತ್ತಿರ. ಹಂಗಾಗಿ ಬೇಗ ಬಂದವ್ರಿಗೆ ಬೇಗ ಅವಕಾಶ ಇದೆ. 3 ಗುಂಟೆ ತೊಗೊಳ್ಳೋರು 3 ಗುಂಟೆ ತೊಗೊಳ್ರಿ, 6 ಗುಂಟೆ ತೊಗೊಳ್ಳೋರು 6 ಗುಂಟೆ ತೊಗೊಳ್ರಿ. ಹಾಗಾಗಿ ನೇರವಾಗಿ ಬಂದು ಭೇಟಿಯಾಗ್ರಿ. ನಂಬರ್ ಕೆಳಗಡೆ ಬರ್ತಾ ಇದೆ, ಫೋನ್ ಮಾಡಿ. ಸಾಹೇಬ್ರೆ, ಫೋನ್ ಯಾರಿಗೆ ಬರುತ್ತೆ? ಬರ್ರಿ. ನೀವು ಆಲ್ರೆಡಿ ಜನಕ್ಕೆ ಪರಿಚಯ ಇದ್ದೇ ಇರ್ತೀರಿ, ನನಗಿಂತ ಹೆಚ್ಚು ಅಂತ ಅನ್ಕೊಂಡಿದ್ದೀನಿ. ಯಾರ್ದಾರು ನಿಮ್ಮ ಹೆಸರು ಹೇಳ್ಬಿಡ್ರಿ. ರಂಜಿತ್ ಅವರು. ನಿತಿನ್ ಗೌಡ. ಈಗ ಇಷ್ಟು ದಿವಸ ಮಾಡ್ತಾ ಇದ್ವಲ್ಲ, ಏನಂತ ಎನ್ಕ್ವೈರಿ ಬರ್ತಿತ್ತು ಮತ್ತು ಬೇಗ ಖಾಲಿ ಆಗ್ತಿದೆ ಅಂತ ನೀವೇ ವಿವರಣೆ ಕೊಟ್ಟುಬಿಡ್ರಿ ಅವ್ರಿಗೆ, ಯಾಕೆ ಹಂಗೆ ಖಾಲಿ ಆಗುತ್ತೆ ಅಂತ. ಅಂದ್ರೆ ವಿಡಿಯೋ ಬಿಡ್ತಿದಂಗೆ ಬೇಗ ವಿಡಿಯೋ ನೋಡ್ತಿದಂಗೆ ಬಂದ್ರೆ ಬೇಗ ಸಿಗುತ್ತೆ ಅವ್ರಿಗೆ. ಸ್ವಲ್ಪ ಡಿಲೇ ಆಗಿ ನೋಡ್ಕೊಂಡು ಬರ್ತಾರೆ, ಅಷ್ಟೊತ್ತಿಗೆಲ್ಲ ಬುಕ್ ಆಗ್ಬಿಟ್ಟಿರುತ್ತೆ, ಎಲ್ಲ ಸೋಲ್ಡ್ ಔಟ್ ಆಗಿರುತ್ತೆ. ತುಂಬಾ ಜನ ವಾಪಸ್ ಹೋದವ್ರು ಇದ್ದಾರೆ. ಹೌದು ಸರ್, ಅಲ್ಲ? ಹೌದು. ಈಗ ಒಂದ್ ಕಡೆ ಅನ್ಕೊ ಬರ್ತಾರೆ, ಇಲ್ಲಿ ಖಾಲಿ ಆಗಿರುತ್ತೆ, ಅಂತವ್ರನ್ನ ತಿರ್ಗಾ ಬೇರೆ ಕಡೆ ಎಲ್ಲರೂ ಇರೋದನ್ನ ತೋರಿಸ್ತೀವಿ. ಓಕೆ. ಏನು ಎನ್ಕ್ವೈರಿ ಮಾಡ್ತಾರೆ ಆಕ್ಚುಲಿ? ಸರ್ ನಮ್ಗೀಗ ಫೋನ್ ಮಾಡಿದ ತಕ್ಷಣ ಸರ್ ಖಾಲಿ ಇದೆಯಾ ಅಂತ ಕೇಳ್ತಾರೆ ಫಸ್ಟು. ಎಲ್ಲ ತಿರೋಗಿದೆ ಅಂತ ಹೇಳ್ತಿರಲ್ಲ, ಇದ್ರಲ್ಲಾರ ಕೊಡ್ತೀರಾ ಅಂತ ಕೇಳ್ತಾರೆ. ಈಗ ನಮ್ದು ಇದು 6ನೇ ಹಂತದ ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ ನಮ್ದು 5ರಲ್ಲೂ ಎಲ್ಲದು ಸೋಲ್ಡ್ ಔಟ್ ಆಗಿದೆ. ಇದು 6ನೇದ್ರಲ್ಲಿ ಸರ್ ಇದು 22 ಪಾರ್ಟೇಷನ್ ಮಾಡಿದೀವಿ, 3 ಗುಂಟೆ. ಇದು ಬೇಗ ಬಂದವ್ರಿಗೆ ಸಿಗುತ್ತೆ ಸರ್, ಬೇಗ ಸಿಗುತ್ತೆ. ಆದ್ರೂ ಬೆಂಗಳೂರವ್ರಿಗೆ ಒಂದ್ ಸ್ವಲ್ಪ ತೆಗೆದಿಡ್ರಿ. ತುಂಬಾ ಜನ ನೀವು ಹೇಳ್ತೀರ ನಂಬಿಕೆ ದುಬಾರಿ ಆಗೈತೆ ಅಂತ. ಅದು ಅಲ್ಲಿ ಯಾರು ನಾವು ನಂಬಕ್ಕಾಗಲ್ಲ ಅಂತಲೇ ಎಲ್ಲರೂ ಬರ್ತಾ ಇರೋದೇ ನಮ್ಮ ಹತ್ರ. ಆ ನಂಬಿಕೆ ಜಾಸ್ತಿ ಇವ್ರ ಹತ್ರ ಇದೆಯಪ್ಪ, ನಮಗೆ ಮೋಸ ಆಗಲ್ಲ ಅನ್ನೋ ದೃಷ್ಟಿಗೆ ಅಷ್ಟೇನೆ ಎಲ್ಲ ಬರ್ತಾ ಇರೋದು. ಆ ಥರದ್ದೇ ಕಸ್ಟಮರ್ ಇರೋದು ನಮಗೆ ಜಾಸ್ತಿ ಅಲ್ಲ, ತುಂಬಾ ಕಸ್ಟಮರ್ಗಳು. ಈಗ ಇನ್ನೊಂದು ಪ್ಲಾನ್ ಮಾಡಿ ಸರ್, ಹೇಳಿ. ನಾವು ಕಳಕಳಿಯಿಂದ ಕೇಳ್ಕೊಂತೀವಿ ನಿಮ್ಮ ಹತ್ರ. ಈಗ ಆಲ್ರೆಡಿ ತಗೊಂಡಿರೋರಿಗೆ ಅವಕಾಶ ಸಿಕ್ಬಿಟ್ಟಿದೆ ಸರ್, ಕೊಟ್ಬಿಟ್ಟಿದ್ದೀರಿ. ಈಗ ಇನ್ನು ಮುಂದಕ್ಕೆ ಅಟ್ಲೀಸ್ಟ್ ತಗೊಂಡವ್ರನ್ನ ಒಂದ್ ಸ್ವಲ್ಪ ಇಡೀ ಹೊಸಬರಿಗೆ ಅವಕಾಶ ಮಾಡ್ಕೊಡಿ ಅಂತ. ಹೊಸಬ್ರು ಕೊಡ್ತಾ ಇದೀವಿ ಅಲ್ವಾ ಸರ್? ಎಲ್ಲರೂ ಈಗ ನಿಮ್ಮಲ್ಲಿ ಏನಾಗಿದೆ, ತಗೊಂಡವ್ರೆ ಹಂಗೆ ಬರ್ತಾನೆ ಇದಾರೆ, ನೀವು ಮಾಡ್ದಂಗೆಲ್ಲ ನಮ್ ಗಾಡಿ ಬಂದ್ಬಿಡ್ತಾರೆ, ಅದು ಏನ್ ಮಾಡಕ್ಕಾಗಲ್ಲ. ಈ ಅಟ್ಲೀಸ್ಟ್ ಹೊಸಬರಿಗೆ ಇಲ್ದಂಗ ಆಗ್ತಿದೆ. ಮೊನ್ನೆ ಒಬ್ರು ಅಭಿಷೇಕ್ ಅಂದ್ಬಿಟ್ಟು ಅವ್ರ ತಾಯಿ ಹೆಸರೇನಪ್ಪ, ಇವರು ಅವ್ರು ಕನಕಪುರದ ಹುಡುಗ, ನಮ್ಮ ವಿಡಿಯೋ ನೋಡ್ಕೊಂಡೆ ಬಂದು ಅವ್ರು ಬೆದಗನ್ ಬುತ್ತಿ ನೋಡ್ತೀವಿ ಅಂದ್ರು. ಅವರು 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನಮ್ಗೆ, ಅಲ್ಲಿ ಚಾಪುರದಲ್ಲಿ ಸೈಟ್ ತಗೊಂಡಿದ್ದಾರೆ. ನಾನು ಮೊನ್ನೆ ಮದ್ದು ಟಿಪ್ಪದೆ ಬಾರಪ್ಪ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಡಿದ್ದೆ, ಬೇಡ ಅಂಕಲ್ ಅಂತ ಹೊಟ್ಟೋದ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಡಿರಿ ಬಿಡಿ ಆಯ್ತು ಅಂದ್ಬಿಟ್ಟು. ಇದಕ್ಕೆ ಏನ್ ಹೇಳ್ತೀರಿ ನೀವು? ಅಲ್ಲ, ಅದು ನಂಬಿಕೆ ಸರ್. ಅದಕ್ಕೆ ಅಂದ್ರೆ ಬಾಯಿಲ್ ಮಾಡ್ಕೊಡ್ತೀವಿ ಅಂದ್ರೆ ಬೇಡ ಅಂತಾರೆ. ಪ್ರೀತಿ ವಿಶ್ವಾಸ ನಂಬಿಕೆಗಿಂತ ಹಂಗೆ ಅಂದ್ರೆ ಏನಾಗಿದೆ ಅಂತಂದ್ರೆ ಈ ಭಾಗದಲ್ಲಿ ತುಂಬಾ ಡಿಮಾಂಡ್ ಇದೆ, ಇಲ್ಲಿವರೆಗೆ ಬೇಕು. ಬಟ್ ಇದು ಯಾಕೆ ವಿಡಿಯೋ ಮಾಡಿಸ್ತಾ ಇದೀವಿ ಅಂದ್ರೆ, ಒಂದು ಬೇರೆಯವ್ರಿಗೂ ಒಂದ್ ಸ್ವಲ್ಪ ಸಿಗ್ಲಿ, ಇಲ್ಲಿಯವರು ತಗೊಂಡ್ರು ಬೇರೆಯವ್ರಿಗೂ ಸಿಗ್ಲಿ, ಇದು ಗೊತ್ತಾಗ್ಲಿ ಅದನ್ನ ಅಂತಾನೆ ನಾವು ಇದನ್ನ ಪ್ರತಿಯೊಂದು ವಿಡಿಯೋನು ಮಾಡಿಸ್ತೀವಿ, ಇದನ್ನು ಮಾಡೋಣ ಮಾಡಿದ್ವಿ. ಓಕೆ. ಈ ಸತಿ ಬೆಂಗಳೂರು ಅವ್ರಿಗೆ ಬಂದ್ರೆ ದಯವಿಟ್ಟು ಬರಕ್ ಹೇಳ್ರಿ. ಒಂದಿಷ್ಟು ಸೈಟ್ ಅವ್ರಿಗೋಸ್ಕರ ತೆಗೆದಿಡ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಬರ್ತಾರೆ, ಈ ವಾರ ಮಿಸ್ ಆದ್ರೆ ನೆಕ್ಸ್ಟ್ ವೀಕ್ ಬರೋಣ ಅಂತಿರ್ತಾರೆ. ಹಂಗಾಗಿ ಅವ್ರಿಗೆ ಒಂದಿಷ್ಟು ಮೀಸಲಿಡ್ರಿ. ಯಾಕಂದ್ರೆ ನೀವು ಮುಂದೆ ಇರೋದ್ರಿಂದ ನಮ್ಗೆಲ್ಲ ಗೊತ್ತಾಗಲ್ಲ, ಇವ್ರಿಗೆ ಗೊತ್ತಾಗಲ್ಲ, ಬುಕ್ ಹಾಕೊಂಡು ತಗೊಬಿಟ್ರೆ ಗೊತ್ತಾಗಲ್ಲ. ಆ ಉದ್ದೇಶಕ್ಕೆ ಒಂದಿಷ್ಟು ನಮ್ಮ ರಿಕ್ವೆಸ್ಟ್ ಅವ್ರ ಕಡೆಯಿಂದ ತೆಗೆದಿಡ್ರಿ. ಯಾಕೆಂತಂದ್ರೆ ಪಾಪ ಬದುಕು ಕಟ್ಕೊಳ್ಳೋರು ತುಂಬಾ. ಈಗ ಏನಾಗಿದೆ ನಿಮ್ಗೆ ಗೊತ್ತಾ, ನಿಮ್ಗೆ ಅಲ್ಲಿ ರೆವಿನ್ಯೂ ಸೈಟ್ ಕೋಟಿ ಮೇಲೆ ಹೋಗ್ಬಿಟ್ಟಿದೆ ಬೆಂಗಳೂರಾಗೆ. ರೆವಿನ್ಯೂ ಸೈಟ್ ನಾನು ಹೇಳ್ತಾ ಇರೋದು ಈಗ ಬಿಡಿ, ಈಗಿಲ್ಲ, ಅವನ್ನೇ ಈಗ ಬಂದಿರೋದ್ರಿಂದ ಅವ್ರು ರೆವಿನ್ಯೂ ಸೈಟ್ ಅವಕ್ಕೆ ಯಾವ ಸೌಲಭ್ಯಗಳನ್ನ ಇಲ್ಲ. ಅದೇ ರೆವಿನ್ಯೂ ಅನ್ನೋದಕ್ಕೆ ನಿಮಗೆ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ರೆವಿನ್ಯೂ 10 ತರ ಇದೆ.
ನಿಮ್ಗೆ ಇಲ್ಲಿ ರೆವಿನ್ಯೂ ಇದು ತೊಂದರೆ ಇಲ್ಲ. ಇದು ನಿಮಗೆ RTC ಅವ್ರ ಹೆಸರಿಗೆ ಬಂದ್ಬಿಡುತ್ತೆ. ಲ್ಯಾಂಡ್ ಓನರ್, ಒರಿಜಿನಲ್ ಲ್ಯಾಂಡ್ ಓನರ್ ಆಗ್ತೀರಿ ನೀವು. ಈಗ ಬೆಂಗಳೂರುಗಳಲ್ಲಿ ಏನಾಗಿತ್ತು ಗೊತ್ತಾ, ನಿಮಗೆ RTC ಹೆಂಗೆ ಇರ್ತದೆ, ಅವನೆಲ್ಲೋ ಕೂತ್ಕೊಂಡು ಬಿಡಿ ಏನೋ ಇನ್ನೊಬ್ಬನೋ ಒಂದು ಗೌರ್ಮೆಂಟ್ KHP ಅವರು ನೋಟಿಫಿಕೇಶನ್ ಮಾಡಿದಾಗ RTC ದುಡ್ಡು ಹೋಗುತ್ತೆ. ಈ GPA ಮಾಡಿಕೊಟ್ರೆ ರಿಜಿಸ್ಟರ್ ಆಯ್ತಿದಲ್ಲ, ಅದನ್ನ ಈಗ ತಡೆ ಹಿಡಿತೇವ್ರೆ. GPA ರಿಜಿಸ್ಟ್ರು ಈ ಖಾತೆ ಇಲ್ದಿರಿ ಅದನ್ನ ಒನ್ ಟೈಮ್ ಸೆಟಲ್ಮೆಂಟ್ ತರ ಎಲ್ಲರೂ ಒಂದ್ ಖಾತೆ ಕೊಟ್ಬಿಡಿ ಅಂತ ಹೇಳಿದ್ರೆ ಇನ್ಮೇಲೆ ಅದು ಆಗಲ್ಲ. ಇಲ್ಲಿ ನಿಮಗೆ ಅದೊಂದು ನಿಮ್ಗೆ ಇದ್ರಲ್ಲಿ ಇಲ್ಲಿದು ಮೋಸ ಇಲ್ಲ. ನಾವೇಂತಲ್ಲ ಇಲ್ಲಿ ಈ ಭಾಗದಲ್ಲಿ ಆ ತರದ್ ನಿಮ್ಗೆ ಫೇಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಲ್ಲ ಯಾರು, ಅದೊಂದು ನಿಮ್ಗೆ ಗಮನದಲ್ಲಿರ್ಲಿ. ಬೆಂಗಳೂರುಗಳಲ್ಲಿ ಏನಾಗಿದೆ ಅಂದ್ರೆ ಈ ತರ ಈಗ ನಿಮ್ಗೆ ಅವರು ಕಾವೇರಿ ಸಾಫ್ಟ್ವೇರ್ ಅಲ್ಲಿ ರಿಜಿಸ್ಟ್ರೇಷನ್ಗೆ ಒಂದು ಅದರ್ಸ್ ಅಂತ ಇರ್ತಿತ್ತು, ಅಂದ್ರೆ ಅಪಾರ್ಟ್ಮೆಂಟ್ ನ ತೋರಿಸ್ಬಿಟ್ಟು ಇವರು ಸೈಟ್ ಅಂತ ಮಾರ್ಬಿಡ್ತೀವಿ ಜನಗಳಿಗೇನು, ಸುಮ್ಮನೆ ರಿಜಿಸ್ಟ್ರೇಷನ್ ಎಲ್ಲ ಸಾಕು, ಅವ್ರಿಗೆ ಗೊತ್ತೇ ಇಲ್ಲ ಪಾಪ, ಅದು ಬೇಕಾದಷ್ಟು ಫೇಕ್ ಆಗೈತೆ. ಇಲ್ಲಿ ಆ ಥರ ಇಲ್ಲ, GPA ರಿಜಿಸ್ಟರ್ ಮಾಡಿಕೊಟ್ಟವ್ರೆ, ಇಲ್ಲ ಆ ಥರದ್ದೇನಿಲ್ಲ. ಈಗ ನಾನು ಎಷ್ಟೋ ಸಲ ಬೆಂಗಳೂರುಗಳಲ್ಲಿ ಸುಮ್ಮನೆ ಎಂಕ್ವೈರಿ ಮಾಡ್ತೀನಿ, ಕೆಲವು ಲೇಔಟ್ಗಳಲ್ಲಿ ಹೋದಾಗ ನಾವು GPA ಮಾಡ್ಕೊಂಡಿದ್ದೀವಿ, ಮನೆ ಕಟ್ಕೊತಾ ಇದೀವಿ, ಯಾವುದೋ ಖಾತೆ ಬಂದಾಗ ಮಾಡ್ಕೊತೀವಿ ಅಂತಾರೆ. ಆ ಥರ ದುಡ್ಡು ಕೊಟ್ಬಿಟ್ಟಿರ್ತಾರೆ ಅವರು, ಪಾಪ ಬೇರೆ ಗೊತ್ತಿರಲ್ಲ. ಇಲ್ಲ ಹಂಗಿಲ್ಲ, ನಿಮ್ಗೆ ಒರಿಜಿನಲ್ ಲ್ಯಾಂಡ್ ಓನರ್ ನಿಮ್ಮ ಹೆಸರಿಗೆ ಪಾಣಿ ಬರುತ್ತೆ, ಇದು ಒರಿಜಿನಲ್ ನಿಮಗೆ. ಹಂಗಾಗಿ ಈಗ ಆದಷ್ಟು ಬೇಗ ಬನ್ನಿ, ಮತ್ತೆ ಟೈಮ್ ಪಾಸ್ ಮಾಡೋದು ಬೇಡ, ಸಿಗೋದಿಲ್ಲ ಯೋಚನೆ ತುಂಬ ಮಾಡಬೇಡ್ರಿ, ಅದು ಆನ್ಸರ್ ಸಿಗೋದಿಲ್ಲ. ಅದಕ್ಕೆ ನೋಡ್ತೀನಿ, ಮುಂದಕ್ಕೆ ನೋಡ್ತೀನಿ. ನಾನು ಇಷ್ಟು ನೋಡಿದ್ರೆ ಭಾಳ ಬ್ಯೂಟಿಫುಲ್ ಲ್ಯಾಂಡ್ ಇದು. ಹೌದಾ? ಏನು ಸರ್, ನಾನು ಬರೋವಾಗ ಏನು ಭಯಂಕರ ಲ್ಯಾಂಡ್ ತೊಗೊಂಡ್ಬಿಟ್ರಲ್ಲಪ್ಪ, ಯಾಕಂದ್ರೆ ರೋಡ್ಗೆ ಹತ್ರನೇ ಇದೆ ಸರ್, ಅವು ಆದ್ರೆ ಸ್ವಲ್ಪ ಒಳಗರ ತಪ್ಪಿದೆ ಸರ್. ವಿಡಿಯೋ ನೋಡ್ಬಿಟ್ಟು ಬರೋಕ್ ಮುಂಚೆ ದುಡ್ಡು ಹಾಕ್ಬಿಡ್ತೀವಿ ಅಂತ ಹಾಕ್ಬಿಡ್ತೀವಿ ಸರ್, ಆಮೇಲೆ ಬಂದು ನೋಡಿ ನಾವು ಹಂಗೆ ಯಾವ್ದು ಹಾಕ್ಸ್ಕೊಳ್ಳಲ್ಲ ಹಂಗೆ. ಮತ್ತೆ ಅದನ್ನ ಹೆಂಗೆ ಹಾಕ್ಬೇಕಂತ ಹೇಳಿ. ಈಗ ಯಾಕಂದ್ರೆ ಕೆಲವೊಬ್ರು ದೂರದಿಂದ ನೋಡ್ತಾರೆ, ವಿದೇಶದಲ್ಲಿ ನೋಡ್ತಾ ಇರ್ತಾರೆ, ಹೇಗೆ ಅವ್ರ ಪ್ರೊಸೀಜರ್ ಏನು ಮಾಡ್ಬೇಕು? ಅವ್ರು ಬಂದು ಇಲ್ಲಿ ಫಸ್ಟ್ ಅವ್ರಿಗೆ ಲ್ಯಾಂಡ್ ತೋರಿಸಿ ಅವ್ರಿಗೆ ಫಿಸಿಕಲ್ ಆಗಿ ತೋರಿಸಿದ ಮೇಲೆ ಅವ್ರಿಗೆ ಇಷ್ಟ ಆದ್ಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡು ಇದು ಮಾಡಿಸ್ತೀವಿ ಸರ್. ಫಸ್ಟೇ ಯಾರ ಹತ್ರನೂ ಅಮೌಂಟ್ ಹಾಕ್ಸ್ಕೊಳ್ಳೋದು. ಅದು ಅವ್ರು ಬರೋಕ್ ಮುಂಚೆನೆ ಅಮೌಂಟ್ ಹಾಕ್ಬಿಡ್ತೀವಿ ಸರ್, ಬುಕ್ ಮಾಡ್ಬಿಡಿ ನಮಗೆ ಅಂತಾನು ಹೇಳ್ತಾರೆ, ಅದು ಖಾಲಿ ಆಗ್ಬಿಡುತ್ತೆ ಅಂತ. ಆಮೇಲೆ ನಾವು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಮಾಡಿಲ್ಲ ಇಲ್ಲಿವರೆಗೆ. ಯಾಕೆ ಅಂತಂದ್ರೆ ನಾವು ಮೇಂಟೆನೆನ್ಸ್ ಈಗ ಅವ್ರಿಗೆ ಅವಶ್ಯಕತೆ ಇರೋದೇ ಕೊಡ್ತಾ ಇದೀವಿ ಇಲ್ಲಿವರೆಗೆ. ಅವ್ರು ಯಾರೋ ತುಂಬಾ ದುಡ್ಡಿರೋರು ಆ ಥರದವ್ರು ಬಂದು ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ನಾವು ದೂರದಲ್ಲಿ ಮಾಡಿಲ್ವಲ್ಲ ಯಾವುದುವೆ, ಇಲ್ಲಿ ಅವಶ್ಯಕತೆ ಇರೋರಿಗೆ ಬದುಕು ಇದು ಅಂಥವ್ರು ಕೊಡ್ತಾ ಇದೀವಿ. ಹಂಗಾಗಿ ನಾವು ಯಾವ್ದು ಮೇಂಟೆನೆನ್ಸ್ ಇಸ್ಕೊಂಡಿಲ್ಲ. ಯಾವ್ದಾದ್ರು ಆ ಥರ ತುಂಬಾ ದೂರಕ್ಕೆ ಹೋಗಿ ಮಾಡಿದಾಗ ಅದನ್ನ ಇದು ಮಾಡ್ಬೋದೇನೋ ಅಷ್ಟೇ. ಈಗ ಇನ್ನೊಂದು ಪ್ರಶ್ನೆ ಇಲ್ಲೇ ಐತಿ, ಕೇಳ್ಬಿಡ್ತೀನಿ. ಯಾರ್ದಾದ್ರೂ ಒಂದು 50 ಎಕರೆ ಇದೆ ಅಂತ ಅನ್ಕೊಳ್ಳಿ ಸರ್, ಎಲ್ಲೋ ನೀವು ಅದನ್ನ ಮಾಡಿ ಕೊಡ್ತೀರಾ? ಸಹಭಾಗಿತ್ವದಲ್ಲಿ ಆಗಲಿ ಇನ್ನೇನೋ ಆಗಲಿ ಸಹಭಾಗಿತ್ವದಲ್ಲಿ ಮಾಡ್ತೀವಿ. ಮಾಡ್ತೀರಾ? ಒಂದ್ 50 ಎಕರೆ ಲ್ಯಾಂಡ್ ಇದೆಯಪ್ಪ ಯಾರ್ದು, ಅವ್ರಿಗೆ ಅನುಭವ ಇರಲ್ಲ, ನಮ್ದು ಲ್ಯಾಂಡ್ ಇದೆಯಪ್ಪ ನೀವು ಬನ್ನಿ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಡಲ್ಲ, ಕಮಿಷನ್ ತಗೊಂಡು ಸಹಭಾಗಿತ್ವದಲ್ಲಿ ಮಾಡ್ತೀವಿ. ನಾನು ಅದಕ್ಕೆ ಮಾಲೀಕ ಪಾಲುದಾರ ಆಗ್ಬೇಕು. ಓಕೆ, ಮಾಡ್ಕೊಡ್ತೀನಿ. ಸೂಪರ್. ನೋಡಿ ಅಂತವಕ್ಕೆ ಅವಕಾಶ ಇದೆ. ಯಾರಾದ್ರೂ ಲ್ಯಾಂಡ್ ಇದ್ರೆ ಜನನಾಗಿ ಮಾಡ್ಕೊಡ್ತಾರೆ. ಮತ್ತು ಈ ಬ್ರ್ಯಾಂಡಿಗೆ ಒಂದು ಹೆಸರಿದೆ, ಸತೀಶ್ ಸರ್ ಅಂದರೆ ಒಂದು ಬ್ರ್ಯಾಂಡ್ ಇಲ್ಲಿ. ಏನು ಹಿಂದೆ ಮುಂದೆ ನೋಡ್ಲಾರ್ದಂಗೆ ಸೇಲ್ ಆಗ್ತದೆ. ಕಾರಣ ಏನಂತ ಹೇಳಿದ್ರೆ ನಂಬಿಕೆ ಉಳಿಸ್ಕೊಂಡಿದ್ದಾರೆ, ಸತ್ಯ ಮಾತಾಡ್ತಾರೆ, ಇರೋದನ್ನ ಹೇಳ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾವು ನಮ್ ಕಾಪಾಡಿರೋದೇ ಅದು ಯಾವತ್ತು ನಾವು ಅದನ್ನ ಆಯ್ಕೆ ಮಾಡ್ಕೊಂಡಿರೋದು ಅದನ್ನೇ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಾನು ಎಲಾನ್ ಮಸ್ಕ್, ಜಾಕ್ ಮಾ, ಯಾರ್ಯಾರು ದೊಡ್ಡವ್ರು ಇದ್ದಾರೆ, ತುಂಬ ಇಂಟೆಲೆಕ್ಚುವಲ್ ಪರ್ಸನ್ಗಳು, ಎಲ್ಲರೂ ಹೇಳಿದ್ರೆ ನೀವು ಕೆಲಸ ಮಾಡಪ್ಪ, ದುಡ್ಡಿಂದ ಹೋಗ್ಬೇಡ, ಹೆಸರು ದುಡ್ಡು ಎಲ್ಲ ಬರುತ್ತೆ ಅಂತ. ನಾವು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದನ್ನೇ ನಮ್ಮನ್ನ ಇವತ್ತು ಕಾಪಾಡಿರೋದು. ಆ ಕೆಲಸ ಮಾಡಿರೋದ್ರಿಂದ ನಮ್ಮ ಸಾಕ್ಷಿ ಗುಡ್ಡ ಇವತ್ತು ನಮ್ಮನ್ನ ಜನಗಳು ಇವತ್ತು ಯಾಕೆ ನಮ್ಮನ್ನ ನಂಬ್ತಾರೆ. ಯಾರೋ ನಮ್ಮೂರವರು ಈ ಅಕ್ಕಪಕ್ಕದವ್ರು ನನಗೆ ದುಡ್ಡು ಕೊಡೋದು ಅದು ನಂಬಿಕೆ ಅಲ್ಲ, ಇವ್ರಿಗೆ ಗೊತ್ತಿರುತ್ತೆ ಸತೀಶ್ ಯಾರು ಅಂತ. ಬಟ್ ಹೊರಗಡೆಯವ್ರು ಬಂದು ಗುರುತುಪ್ಪ ಗರುಡಪ್ಪನಿಗೆ ಬನ್ರಿ 32 ಲಕ್ಷ ಹಾಕಿದ್ದೇನೆ ಪಾರ್ಟಿ, ಬನ್ರಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ. ಪಾಪ ಬರಲಿ, ನಾನು ಇನ್ನು 7 ಲಕ್ಷ ಕೊಡಬೇಕು ಸರ್, ಬಂದು ಕೊಟ್ಮೇಲೆ ಮಾಡ್ಕೊತೀನಿ ಅಂತ. ಬನ್ನಿ ನಾನೇ ಮಾಡ್ಕೊಟ್ಬಿಟ್ಟೆ, ನೀನು ಅಷ್ಟು ನಮ್ಗೆ ಕೊಟ್ಮೇಲೆ ನಾನು 7 ಲಕ್ಷ ಕೊಡಪ್ಪ ಅಂದ್ಬಿಟ್ಟು. ಹಂಗೆ ಆರ್ಗೆಲ್ಲ ಬೆಲೆನೇ ಕಟ್ಟಕ್ಕಾಗಲ್ಲ. ಅಂದ್ರೆ ಇವತ್ತು ನಂಬಿಕೆ ತುಂಬಾ ಇದೆ. ಅಂದ್ರೆ ಆ ಜನಗಳು ಇವತ್ತು ಅದು ಒಳ್ಳೇದು ಇಟ್ಕೊಂಡವ್ರೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ಒಳ್ಳೆ ಜಗತ್ತಲ್ಲಿ ಒಳ್ಳೇದು ಇನ್ನೇ ಜಾಸ್ತಿ ಇದೆ. ನಾವು ಓಡಾಡಿ ಬರ್ತಾ ಇರೋದು ಅದಕ್ಕೆ ಸರ್. ನೀವು 108 ಜನ ಎನ್ಕ್ವೈರಿ ಮಾಡ್ತಾರೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಇವತ್ತು ಭಾನುದ್ರಪ್ಪ ಅವ್ರ ಮೇಡಮ್ ಕರ್ಕೊಂಬಂದಿದ್ದಾರೆ ಜೊತೆಲಿ. ಅವ್ರ ಫೋಟೋ ತೋರಿಸ್ಬೋದಾಗಿತ್ತು ವಿಡಿಯೋದಲ್ಲಿ. ಯಾಕಂದ್ರೆ ಯಾವ್ದೋ ವಿಡಿಯೋದಲ್ಲಿ ನಿಮ್ಮ ಪರ್ಸನಲ್ ಆಗಿ ಮಾಡ್ಕೊಂಡಿದ್ರಿ, ಬಟ್ ನಮ್ಮ ಜೊತೆಗಳಲ್ಲಿ ಮಾಡಿರಲ್ಲ. ಕರೆದೇ ಬಿಡಿ, ಒಂದು ರೌಂಡ್ ಮಾತಾಡ್ಬಿಡ್ಲಿ. ಯಾತಕ್ಕೆ ಬಂದವ್ರೆ ಅಂದ್ರೆ ಅವ್ರಿಗೊಂದು ಲ್ಯಾಂಡ್ ಇವತ್ತು ನಾವು ಕೊಡ್ತಾ ಇದೀವಿ, ಅದಕ್ಕೆ ಬಂದಿದ್ದಾರೆ. ಮಾರುದ್ರಪ್ಪರು ತುಂಬ ದಿವಸದಿಂದ ನಮಗೆ ನೀವು ಲ್ಯಾಂಡ್ ಕೊಡಲೇಬೇಕು ಅಂತ ಒಂದು ಮಾತು ತಗೊಂಡಿದ್ವಿ. ಅದಕ್ಕಾಗಿ ನಾವು ರವಿರಾಜ್ ಅಂಬಳವ್ರು ಬರಲಿಲ್ಲ ಇವತ್ತು. ನಾವು ತುಂಬ ಪ್ರೀತಿಸುವಂಥ ಜನ ಇವರು. ರವಿರಾಜು ಯಾತಕ್ಕೆ ನಾವು ಪ್ರೀತಿಸ್ತೀವಿ ಅಂದರೆ ಅವರ ಪ್ರಾಮಾಣಿಕತೆ. ಇವ್ರದ್ದು ಅಷ್ಟೇ, ಮುಖವಾಡ ಹಾಕೊಂಡು ಮಾತಾಡಲ್ಲ. ನಾವು ಎಷ್ಟೋ ಸಲ ವಿಡಿಯೋದಲ್ಲಿ ಹೇಳಿದ್ವಿ, ನಂಬಿಕೆ ಜಾಸ್ತಿ ಇದೆ.
ಮೇಡಮ್ ಇದ್ದಾರೆ, ಅವ್ರಿಗೊಂದು ಲ್ಯಾಂಡ್ ಕೊಟ್ಟು ಇಲ್ಲೇ ಇರಿಸ್ಕೋಬೇಕು ಅಂತ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ನಿಮಗೆ, ನಿಮ್ಮ ಗುಂಪಿಗೆ, ನಿಮ್ಮ ಕುಟುಂಬಕ್ಕೆ ವಂದನೆಗಳು. ಗೆಳೆಯರೇ, ಜಮೀನನ್ನು ಖಂಡಿತ ಮಾಡಿ. ಇದು ಪರಂಪರೆ. ಇಲ್ಲಿಂದ ಮುಂದೆ ಮಕ್ಕಳು, ಮರಿಮೊಮ್ಮಕ್ಕಳು, ಇನ್ನೇನೇನೋ ನಮ್ಮ ಜೀವನ ಇದೆ. ಸುಮ್ಮನೆ ಬೆಂಗಳೂರಲ್ಲಿ 20-30 ಹಿಡ್ಕೊಂಡು ಹೊಡೆದಾಡೋಕ್ಕಾಗಲ್ಲ, ಭಾಳ ಕಷ್ಟ ಇದೆ. ಇಂಥಲ್ಲಿ ಬಂದರೆ ಒಂದಿಷ್ಟು ಅಲ್ಲ, ಇನ್ಮೇಲೆ ಇನ್ನೂ ಒಂದು ಹೇಳೋದೇನಂದ್ರೆ, ಇನ್ಮೇಲೆ ಲ್ಯಾಂಡ್ಗಳು ಸಿಕ್ಕಲ್ಲ ನಿಮಗೆ. ಈಗ ಹೇಳಿದ್ವಲ್ಲ, ಏರ್ಪೋರ್ಟು ಇವೆಲ್ಲ ಏರ್ಪೋರ್ಟ್ ಆಗಲೇಬೇಕು ನಿಮಗೆ. 2033ವರೆಗೆ ಸೆಕೆಂಡ್ ಏರ್ಪೋರ್ಟ್ಗೆ ಆಮೇಲೆ ಪರ್ಮಿಷನ್ ಅಂತ ಇರೋದು. ಈಗ ಎಷ್ಟು ವರ್ಷ ಇದೆ ಅದು? 33 ಮಾಡಲೇಬೇಕು ಅಂತಿದೆ. ನಿಮಗೆ ತುಂಬ ಡಿಮ್ಯಾಂಡ್ ಆಗುತ್ತೆ. ಈ ಭಾಗದಲ್ಲಿ ಎಲ್ಲೂ ನಿಮಗೆ ಭೂಮಿ ಸಿಕ್ಕಲ್ಲ ಇನ್ನು. ಇದು ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ನಿಮಗೆ ನಿಡಘಟ್ಟದ ಹತ್ರ, ಬೆಂಗಳೂರಿಂದ ಮತ್ತು ನಿಡಘಟ್ಟದ ಹತ್ರ ಎಕ್ಸಿಟ್ ಆದರೆ ರುದ್ರಾಕ್ಷಿಪುರ ಅಂತ ಬರುತ್ತೆ. ಆ ರುದ್ರಾಕ್ಷಿಪುರದಿಂದ ಅಲಗೂರು ರಸ್ತೆ ಇದು. ರುದ್ರಾಕ್ಷಿಪುರದಿಂದ ಅಲಗೂರು ರಸ್ತೆ, RH ರಸ್ತೆ ಅಂತ ಕರೀತಾರೆ ಇದನ್ನ. ಆ ನ್ಯಾಷನಲ್ ಹೈವೇಗೆ ಹೊಸ ಬೈಪಾಸ್ ಬಂದು ಆ ರುದ್ರಾಕ್ಷಿಪುರ ಬಿಟ್ಟ ಮೇಲೆ ಬೈಪಾಸ್ ಇದೆ 2 ಕಿಲೋಮೀಟ್ರಲ್ಲಿ. ಹೊಸ ಬೈಪಾಸ್ ನಿಮಗೆ 5-6 ನಿಮಿಷ, ಅಂದರೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ರೋಡ್ ತುಂಬ ಚೆನ್ನಾಗಿದೆ, 5 ನಿಮಿಷಕ್ಕೆ ಬರ್ಬೋದು ಇಲ್ಲಿಗೆ. ಮತ್ತು ಈ ಕಡೆ ಇದು ಕೇವನ್ಲಿಗೆರೆ ಅಂತ ಊರ ಹೆಸರು. ಕೇವನ್ಲಿಗೆರೆಯಿಂದ ಇದು ಮದ್ದೂರು ರಸ್ತೆ. ಇದು ಮದ್ದೂರು ಇಲ್ಲಿಗೆ 6 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರು 10 ನಿಮಿಷ ಜರ್ನಿ ಇಲ್ಲಿಗೆ. ಹಂಗಾಗಿ ಇದು ಹೊನ್ನಲಗೆರೆ ಅಂತ, ಹೊನ್ನಲಗೆರೆ ಅಂತ ಹೆಸರು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಕೊಕ್ರೆಬೆಳ್ಳೂರು ಇದೆ ಪ್ರವಾಸಿ ಕೇಂದ್ರ. ಇಲ್ಲಿಂದ 4 ಕಿಲೋಮೀಟ್ರ್ ಕೊಕ್ರೆಬೆಳ್ಳೂರು ಇದೆ. ಮತ್ತು ಅಲ್ಲಿಂದ 1 ಕಿಲೋಮೀಟ್ರು, ಅಂದರೆ ಇಲ್ಲಿಂದ 5 ಕಿಲೋಮೀಟ್ರಲ್ಲಿ ಏನು ನಿಮಗೆ ಈಗ ಶ್ರವಣ ಬೆಳಗೊಳ ನೋಡ್ತಾ ಇದ್ದೀರಿ ಈಗ ದೊಡ್ಡದು ಅಂತ, ಇದನ್ನು ಒಂದು ಜೈನ ಬಸದಿ ಇದೆ ಇಲ್ಲಿ. ಅದಕ್ಕಿಂತ ಹಿಂದೆ ಪುರಾತನವಾದ್ದು ಆರ್ಕಿಯಾಲಜಿಗೆ ಸೇರಿಸ್ಕೊಂಡಿದ್ದಾರೆ ಈಗ ಅಲ್ಲಿ. ಈ ರೋಡು ತುಂಬ ದೊಡ್ಡದಾಗುತ್ತೆ. ಮದ್ದೂರು ಬೆಂಗಳೂರಕ್ಕಿಂತ ಮುಂಚೆನೆ ನೀವು ಎಂಜಾಯ್ ಮಾಡಿ ಲೈಫ್. ಇದು ಬೆಂಗಳೂರು ಹಂಗೆ ಆಗ್ಬಿಟ್ರೆ ನೀವು ಎಂಜಾಯ್ಮೆಂಟ್ ಕೆಡ್ಸ್ಕೊಂತೀರಿ. ಹಂಗಾಗೋದು ಬೇಡ. ಯಾಕಂದ್ರೆ ಒಂದು ಪೀಸ್ಫುಲ್ ಊರಿದು. ಜನಗಳು ಬರ್ತಾ ಇರೋದೇ ಅದಕ್ಕೋಸ್ಕರ ಇಲ್ಲಿ. ಹಾಗಾಗಿ ನಿಮಗೆ ಬನ್ನಿ, ಇನ್ನೂ ಒಂದು ಬೇಕಾಷ್ಟೇ ಒಳ್ಳೆ ನೀರಿದೆ, ಗಾಳಿ ಇದೆ, ಬೆಳಕಿದೆ ಮತ್ತು ಒಳ್ಳೆ ಜನ ಇದ್ದಾರೆ. ಹಾಗಾಗಿ ಬನ್ನಿ, ಮೊದಲು ಬಂದವರಿಗೆ ಆದ್ಯತೆ ಇದೆ. ಮತ್ತು ನಂಬಿಕೆ ದುಬಾರಿಯಾದ ಕಾಲದಲ್ಲಿ ಇಂಥವ್ರು ಯಾರೋ ಒಂದಿಷ್ಟು ಜನ ಉಳ್ಕೊಂಡಿದ್ದಾರೆ. ನಾವು ಅವ್ರ ಜೊತೆ ಸೇರಿಕೊಂಡು ನಮ್ಮದೊಂದು ಕನಸಿನ ಮನೆಯನ್ನು ನನಸಾಗೋಣ ಅಂತ ಹೇಳ್ತಾ, ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.